ದಯಮಯ ದೇವರೇ, ವಿಶೇಷವಾಗಿ ಪವಿತ್ರ ವಾರದಲ್ಲಿ ನಾವು ನಮ್ಮ ಕ್ರೈಸ್ತ ಆಧ್ಯಾತ್ಮಿಕತೆಯನ್ನು ರೂಢಿಸಿಕೊಳ್ಳುವಾಗ ಯೇಸುವಿನ ಯಾತನೆಯಲ್ಲಿ ಪಾಲ್ಗೊಂಡು ಯೇಸುವಿನ ಪುನರುತ್ಥಾನದಲ್ಲಿ ಭಾಗವಹಿಸುವ ಕೃಪೆಯನ್ನು ನಮಗೆ ಕರುಣಿಸಿರಿ. ಯೇಸುವಿನ ಯಾತನೆಗೆ ಕಾರಣವಾಗಿರುವ ನಮ್ಮ ಪಾಪಗಳನ್ನು ವರ್ಜಿಸಲು ಅವರನ್ನು ಹಿಂಬಾಲಿಸಿ ಪ್ರತಿದಿನ ನಮ್ಮ ಶಿಲುಬೆಯನ್ನು ಹೊರಲು ನಮಗೆ ಕೃಪೆಯನ್ನು ಕರುಣಿಸಿರಿ. ಅವರ ಚಾಟಿಯೇಟುಗಳಿಂದ ನಾವು ಗುಣಮುಖರಾದೆವು, ಅವರ ಬಾಧೆಗಳಿಂದ ನಾವು ಸಂಪೂರ್ಣರಾದೆವು ಎಂಬ ವಾಕ್ಯದಂತೆ ಅವರಿಂದ ನಾವು ಸೌಖ್ಯವನ್ನು ಅನುಭವಿಸಲು ಸಂಪೂರ್ಣರಾಗಲು ಬೇಕಾಗಿರುವ ಕೃಪೆಯನ್ನು ಕರುಣಿಸಿರಿ. ದಿವ್ಯ ಸಂಸ್ಕಾರ ಭಾಗ್ಯ ವಂದಿಸೋಣ. ಹಳೆಯ ಸವಿದಿಗೆ ಎಡೆಯಿಟ್ಟು ನಿಂತಿದೆ ಇಂದ್ರಿಯ ಪಿತವ ಪ್ರಭುವೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಈ ಪೂಜ್ಯ ಶರೀರ ಮತ್ತು ರಕ್ತದ ಪರಮಾರ ಹಸ್ತಗಳನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಕ್ರಿಸ್ತರ ಮಹಿಮೆಯನ್ನು ಆ ದೇವರ ಪ್ರೀತಿಯನ್ನು ದ್ವೇಷ ರೋಷವನ್ನು ತೊರೆದು ಆ ಕ್ರಿಸ್ತರ ವಾರ್ತೆಗೆ ಮಣಿದು ದ್ವೇಷ ರೋಷವನ್ನು ತೊರೆದು ಆ ಕ್ರಿಸ್ತರ ವಾರ್ತೆಗೆ ಮಣಿದು ಪ್ರೀತಿಯ ಮಾರ್ಗವ ಹಿಡಿದು ನಾ ಸಾಗುವೆ ಎಂದೆಂದು ನಾ ಸಾಗುವೆ ಎಂದೆಂದು ಆತ್ಮೀಯರೇ, ದಿವ್ಯಬಲಿ ಪೂಜೆಯನ್ನು ಮೃತ ಹೊಂದಿರುವ ಅಂತೋನಿ ವಿಲಿಯಂ ಇವರ ಆತ್ಮಶಾಂತಿಗಾಗಿ, ಟೆಕ್ಲ ರಾಣಿ ಕುಟುಂಬದವರು, ಕ್ಯಾಪ್ಟನ್ ಅಂತೋನಿ ಇವರ ಆತ್ಮಶಾಂತಿಗಾಗಿ, ಆರೋಗ್ಯ ಮೇರಿ ಕುಟುಂಬದವರು, ಚಾರ್ಲ್ಸ್ ಲೋಬೋ, ಮ್ಯಾಕ್ಸಿಮ್ ಲೋಬೋ ಇವರ ಆತ್ಮಶಾಂತಿಗಾಗಿ ಮತ್ತು ಪ್ರಕಾಶ್ ಲೋಬೋ ಇವರ ಆತ್ಮಶಾಂತಿಗಾಗಿ, ಹಿಲ್ಡಾ ಲೋಬೋ ಕುಟುಂಬದವರು, ಜೋಸೆಫ್ ಮತ್ತು ಮಾರ್ಕೋಸ್ ಇವರ ಆತ್ಮಶಾಂತಿಗಾಗಿ, ಲೀನಾ ಮುರಳಿ ಕುಟುಂಬದವರು, ಚೌರಿ ರೆಡ್ಡಿ, ಜೋಜಪ್ಪ, ಅಂತೋಣಮ್ಮ ಇವರ ಆತ್ಮಶಾಂತಿಗಾಗಿ, ಮೇರಿ ಮಗ್ದಲೀನಾ ಕುಟುಂಬದವರು, ಜಾನ್ ವಿನ್ಸೆಂಟ್, ರಾಯಪ್ಪ, ಬಾಲಮ್ಮ ಇವರ ಆತ್ಮಶಾಂತಿಗಾಗಿ, ಮೇರಿ ಮ್ಯಾಗ್ದಲಿನ್ ಕುಟುಂಬದವರು, ಜೋಸೆಫ್, ಕಾಂತರಾಜ್, ಬರ್ತಲೋಮ್, ಸುಶೀಲಾ ಇವರ ಆತ್ಮಶಾಂತಿಗಾಗಿ, ಜೋಸೆಫ್ ಕಾಂತರಾಜ್ ಇವರ ಆತ್ಮಶಾಂತಿಗಾಗಿ, ಬರ್ತಲೋಮ್, ಸುಶೀಲಾ ಕುಟುಂಬದವರು, ತೆರೆಸಾ ಅವರ ಆತ್ಮಶಾಂತಿಗಾಗಿ, ಜೆರಾಲ್ಡ್ ಮತ್ತು ಕುಟುಂಬದವರು ಈ ದಿವ್ಯಬಲಿ ಪೂಜೆಯನ್ನು ಅರ್ಪಿಸುತ್ತಾರೆ. ಇಂದು ತಮ್ಮ 10ನೇ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಜೆರೆನ್ ಪಾಲ್ ಇವರ ಒಳ್ಳೆಯ ಆರೋಗ್ಯಕ್ಕಾಗಿ ದೇವರಿಗೆ ಕೃತಜ್ಞತೆಯಾಗಿ ಜಾನ್ ಜೆಸ್ಸಿ ಕುಟುಂಬದವರು ದಿವ್ಯಬಲಿ ಪೂಜೆಯನ್ನು ಅರ್ಪಿಸುತ್ತಾರೆ. ತಮ್ಮ ಅಭಿಪ್ರಾಯಗಳಿಗಾಗಿ ದಿವ್ಯ ಈ ದಿವ್ಯಬಲಿ ಪೂಜೆಯನ್ನು ಅರ್ಪಿಸುತ್ತಾರೆ. ಹಾಗೂ ದೇವರಿಗೆ ಕೃತಜ್ಞತೆಯಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಕಿರಣ್ ಪಾಲ್ ಅವರ ಕುಟುಂಬದವರು ದೇವಬಲಿ ಪೂಜೆಯನ್ನು ಕೃತಜ್ಞತಾ ಪೂಜೆಯನ್ನಾಗಿ ಅರ್ಪಿಸುತ್ತಾರೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರು, ಅವೆಲ್ಲರೂ ಪವಿತ್ರ ವಾರದಲ್ಲಿದ್ದೇವೆ. ನಾವು ಪರಿಶುದ್ಧರಾಗುವ ಮೂಲಕ ಈ ದಿನಗಳಲ್ಲಿ ಈ ವಾರವನ್ನು ಪವಿತ್ರ ವಾರಗೊಳಿಸಬೇಕೆಂದು ದೇವರು ನೇಮಿಸುತ್ತಾರೆ. ಈ ವಾರದಲ್ಲಿ ವಿಶೇಷವಾಗಿ ನಾವು ಮಾಡಿರುವ ಪಾಪಗಳನ್ನು, ತಪ್ಪುಗಳನ್ನು ಮನಸ್ಸು ತಂದುಕೊಳ್ಳೋಣ. ಪಶ್ಚಾತ್ತಾಪಪಟ್ಟು ದೇವರಲ್ಲಿ ಕ್ಷಮೆ ಯಾಚಿಸೋಣ. ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪ್ರಭುವಿನ ಯಾತನೆಯ ರಹಸ್ಯಗಳನ್ನು ಯೋಗ್ಯ ರೀತಿಯಲ್ಲಿ ಆಚರಿಸಿ ನಿಮ್ಮ ಕ್ಷಮೆಯನ್ನು ನಾವು ಪಡೆಯಲು ಪಾತ್ರರಾಗುವಂತೆ ಮಾಡಿ ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳಿ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಆಲಿಸಿ ನನ್ನನ್ನು ದೂರದ ಜನಾಂಗಗಳೇ, ಸರ್ವೇಶ್ವರ ಕರೆದೆನ್ನನು ಗರ್ಭದಲ್ಲಿದ್ದಾಗಲೇ. ಹೆಸರಿಟ್ಟ ನನಗೆ ನಾನು ತಾಯಿಯ ಉದರದಲ್ಲಿದ್ದಾಗಲೇ ಮಾಡಿದನು ನನ್ನ ನುಡಿಯನ್ನು ಹರಿತವಾದ ಖಡ್ಗವನ್ನಾಗಿ. ಮುಚ್ಚಿಟ್ಟಿಹನು ನನ್ನನ್ನು ತನ್ನ ಕರದ ನೆರಳಿನಲ್ಲಿ. ರೂಪಿಸಿಹನು ನನ್ನನ್ನು ಚೂಪಾದ ಬಾಣವನ್ನಾಗಿ. ಬಚ್ಚಿಟ್ಟಿಹನು ನನ್ನನ್ನು ತನ್ನ ಬತ್ತಳಿಕೆಯಲ್ಲಿ. ಆತ ನನಗೆ ಇಂತೆಂದ,
ಹೇಳಿದ, ನೀನೆನ್ನ ದಾಸ, ನನ್ನ ಮಹಿಮೆ ಬೆಳಗಿಸುವ ಇಸ್ರಾಯೇಲ. ಇಂತೆಂದುಕೊಂಡೆ ನಾನಾಗ, ವ್ಯರ್ಥವಾಯಿತು ನನ್ನ ಸಾಮರ್ಥ್ಯವೆಲ್ಲ, ಶೂನ್ಯವಾಗಿ ಹೋಯಿತು ನನ್ನ ಶಕ್ತಿಯೆಲ್ಲ. ನನಗೆ ದೊರಕುವುದು ನ್ಯಾಯ ಸರ್ವೇಶ್ವರನ ಕೈಯಲ್ಲೇ, ನನಗೆ ಬರುವುದು ಬಹುಮಾನ ಆ ದೇವರಿಂದಲೇ. ಯಾಕೋಬರನ್ನು ತನ್ನ ಬಳಿಗೆ ಕರೆತರಲು, ಇಸ್ರಾಯೇಲರನ್ನು ತನ್ನೊಂದಿಗೆ ಸೇರಿಸಿಕೊಳ್ಳಲು ತನ್ನ ದಾಸನನ್ನಾಗಿ ನನ್ನನ್ನು ರೂಪಿಸಿದನು. ತಾಯಿಯ ಗರ್ಭದಲ್ಲಿದ್ದಾಗಲೇ ಮಾಡಿದನಿದನು. ಸನ್ಮಾನ್ಯನು ನಾನು ಸರ್ವೇಶ್ವರನ ದೃಷ್ಟಿಯಲ್ಲಿ, ನನ್ನ ಶಕ್ತಿ ಸಾಮರ್ಥ್ಯ ಇರುವುದು ಆ ದೇವರಲ್ಲಿ. ಮತ್ತೆ ಆತ ಇಂತೆಂದನು ನನಗೆ, ಮಹತ್ಕಾರ್ಯವೇನೂ ಅಲ್ಲ, ನನ್ನ ದಾಸನಾದ ನಿನಗೆ ಕುಲಗಳನ್ನು ಉತ್ತರಿಸುವ ಮಾತ್ರಕ್ಕೆ, ಇಸ್ರಾಯೇಲರಲ್ಲಿ ರಕ್ಷಿತರಾದವರನ್ನು ಮರಳಿ ಬರಮಾಡುವ ಮಾತ್ರಕ್ಕೆ ನೇಮಿಸಿರುವೆನು ನಿನ್ನನ್ನು ಜ್ಯೋತಿಯನ್ನಾಗಿ ಸರ್ವ ಜನಾಂಗಗಳಿಗೆ ನನ್ನ ರಕ್ಷಣೆ ವ್ಯಾಪಿಸಿರುವಂತೆ ಮಾಡಲು ಜಗದ ಕಟ್ಟ ಕಡೆಯವರೆಗೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ಆಶ್ರಯ ಕೋರಿ ಹೇ ಪ್ರಭುನ ಬಂದಿರುವೆ, ಆಶಾಭಂಗವಾಗದಿರಲೆಂದು ನಾ ಬೇಡುವೆ. ಸತ್ಯ ಸ್ವರೂಪನೇ, ನನ್ನನ್ನು ಬಿಡಿಸಿ ರಕ್ಷಿಸಯ್ಯ, ನನಗೆ ಕಿವಿಗೊಟ್ಟು ಪ್ರಭು ನನ್ನನ್ನು ಉದ್ಧರಿಸಯ್ಯ. ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ನೀನಾಗಿರು ನನಗಾಶ್ರಯ ದುರ್ಗ, ಕೋಟೆ ಕೊತ್ತಲು. ನೀನೇ ನನ್ನ ದುರ್ಗ, ಕೋಟೆ, ನನ್ನನ್ನು ರಕ್ಷಿಸಲು. ದುರುಳರ ಕೈಯಿಂದ ನನ್ನ ದೇವ ಬಿಡಿಸಯ್ಯ, ಕ್ರೂರ ಕೇಡಿಗರ ವಶದಿಂದ ನನ್ನನ್ನು ತಪ್ಪಿಸಯ್ಯ. ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ಸ್ವಾಮಿ ದೇವ, ನೀನೇ ನನ್ನ ಭರವಸೆ, ಬಾಲ್ಯದಿಂದಲೂ ನೀನೇ ನನ್ನ ನಂಬಿಕೆ. ಹುಟ್ಟಿನಿಂದಲೇ ನಾ ನಿನಗಂಟಿಕೊಂಡಿರುವೆನಯ್ಯ, ಗರ್ಭದಿಂದಲೇ ನೀ ಎನ್ನನ್ನು ಕರೆದು ತಂದೆನಯ್ಯ. ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು, ವಿವರಿಸಲು ಅಸದಳವಾದ ನಿನ್ನ ಗಣಿತ ರಕ್ಷಣೆಯನ್ನು ದೇವ. ಬಾಲ್ಯದಿಂದಲೇ ನನಗೆ ಬೋಧಿಸಿರುವೆನಲ್ಲಯ್ಯ, ನಿನ್ನ ಅದ್ಭುತ ಕಾರ್ಯಗಳನ್ನೆಂದಿಗೂ ನಾ ಘೋಷಿಸುತ್ತಿರುವೆ. ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿನಗೆ ಸದಾ ಸ್ತೋತ್ರವು ಮಹಿಮೆಯು ಸಲ್ಲಲಿ. ಪಿತ ದೇವರಿಗೆ ವಿಧೇಯರಾದ ಅರಸರೇ ನಮೋ. ಕುರಿಮರಿಯನ್ನು ಕೊಲ್ಲಲು ಕೊಂಡು ಹೋದ ಹಾಗೆ ನಿಮ್ಮನ್ನು ಶಿಲುಬೆಯ ಮರಣವನ್ನು ವಿಧಿಸಲು ಕೊಂಡು ಹೋಗುತ್ತಾರೆ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿನಗೆ ಸದಾ ಸ್ತೋತ್ರವು ಮಹಿಮೆಯು ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡರು. ಅವರು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಿಮ್ಮಲ್ಲೊಬ್ಬನು ದ್ರೋಹ ಬಗೆದು ನನ್ನನ್ನು ಹಿಡಿದೊಪ್ಪಿಸುವನು ಎಂದು ಸ್ಪಷ್ಟವಾಗಿ ಹೇಳಿದರು. ಯೇಸು ಯಾರನ್ನು ಕುರಿತು ಹಾಗೆಂದರೆಂದು ತಿಳಿಯದೆ
ಶಿಷ್ಯರು ಒಬ್ಬರನ್ನೊಬ್ಬರು ಸಂಶಯದಿಂದ ನೋಡುವವರಾದರು. ಯೇಸುವಿನ ಪಕ್ಕದಲ್ಲೇ ಹೊರಗೆ ಕುಳಿತಿದ್ದ ಅವರ ಆಪ್ತ ಶಿಷ್ಯನಿಗೆ ಸೀಮೋನ ಪೇತ್ರನು, ಯಾರನ್ನು ಕುರಿತು ಹಾಗೆ ಹೇಳುತ್ತಿದ್ದಾರೆಂದು ಕೇಳು ಎಂದು ಸನ್ನೆ ಮಾಡಿದನು. ಆಗ ಆ ಶಿಷ್ಯನು ಯೇಸುವಿನ ಮಗ್ಗುಲಿಗೆ ಸರಿದು, ಅಂಥವನು ಯಾರು ಪ್ರಭು ಎಂದು ಕೇಳಿದನು. ಯೇಸು, ನಾನು ರೊಟ್ಟಿಯ ತುಂಡನ್ನು ಬಟ್ಟಲಿನಲ್ಲಿ ಅದ್ದಿ ಅದನ್ನು ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ ರೊಟ್ಟಿಯ ತುಂಡನ್ನು ಅದ್ದಿ ಸೀಮೋನನ ಮಗ ಇಸ್ಕರಿಯೋತಿನ ಯೂದನಿಗೆ ಕೊಟ್ಟರು. ಯೂದನು ಅದನ್ನು ತೆಗೆದುಕೊಂಡದ್ದೇ ತಡ, ಸೈತಾನನು ಅವನನ್ನು ಹೊಕ್ಕನು. ಆಗ ಯೇಸು, ನೀನು ಮಾಡಬೇಕೆಂದಿರುವುದನ್ನು ಬೇಗನೆ ಮಾಡಿ ಮುಗಿಸು ಎಂದರು. ಊಟಕ್ಕೆ ಕುಳಿತಿದ್ದ ಶಿಷ್ಯರಿಗೆ ಯೇಸು ಹಾಗೆ ಯಾಕೆ ಹೇಳಿದರೆಂದು ಅರ್ಥವಾಗಲಿಲ್ಲ. ಯೂದನ ವಶದಲ್ಲಿ ಹಣದ ಚೀಲ ಇದ್ದಿದ್ದರಿಂದ ಹಬ್ಬಕ್ಕೆ ನಮಗೆ ಬೇಕಾದದನ್ನು ಕೊಂಡು ಬಾ ಎಂದೋ ಬಡವರಿಗೆ ಏನಾದರೂ ಕೊಡು ಎಂದೋ ಯೇಸು ಹೇಳಿರಬೇಕೆಂದು ಕೆಲವು ಶಿಷ್ಯರು ಭಾವಿಸಿದರು. ಆ ರೊಟ್ಟಿಯ ತುಂಡನ್ನು ತೆಗೆದುಕೊಂಡ ಕೂಡಲೇ ಯೂದನು ಎದ್ದು ಹೊರಟು ಹೋದನು. ಆಗ ರಾತ್ರಿಯಾಗಿತ್ತು. ಯೂದನು ಹೊರಟು ಹೋದ ಮೇಲೆ ಯೇಸು ಹೀಗೆಂದರು, ಈಗ ನರಪುತ್ರನ ಮಹಿಮೆ ಪ್ರಕಟವಾಗುವುದು, ಆತನಲ್ಲಿ ದೇವರ ಮಹಿಮೆಯೂ ಪ್ರಕಟವಾಗುವುದು. ದೇವರ ಮಹಿಮೆ ಆತನಲ್ಲಿ ಪ್ರಕಟವಾದರೆ ದೇವರೇ ನರಪುತ್ರನ ಮಹಿಮೆಯನ್ನು ತಮ್ಮಲ್ಲಿ ಪ್ರಕಟಪಡಿಸುವರು, ತಕ್ಷಣವೇ ಪ್ರಕಟಪಡಿಸುವರು. ಪ್ರಿಯ ಮಕ್ಕಳೇ, ಇನ್ನು ಸ್ವಲ್ಪ ಕಾಲ ಮಾತ್ರ ನಾನು ನಿಮ್ಮೊಡನೆ ಇರುತ್ತೇನೆ. ಆಮೇಲೆ ನೀವು ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರೆ ಎಂದು ನಾನು ಯಹೂದ್ಯರಿಗೆ ಹೇಳಿದಂತೆಯೇ ನಿಮಗೂ ಹೇಳುತ್ತೇನೆ. ಆಗ ಸೀಮೋನ ಪೇತ್ರನು, ಪ್ರಭು, ನೀವು ಹೋಗುವುದಾದರೂ ಎಲ್ಲಿಗೆ ಎಂದು ಕೇಳಿದರು. ನಾನು ಹೋಗುವಲ್ಲಿಗೆ ನೀನು ಈಗ ಬರಲಾರೆ, ಅನಂತರ ಬರುವೆ ಎಂದು ಯೇಸು ಉತ್ತರ ಕೊಡಲು, ಪೇತ್ರನು, ಈಗಲೇ ನಿಮ್ಮ ಹಿಂದೆ ಬರಲು ಏಕಾಗದು, ನಿಮಗಾಗಿ ಪ್ರಾಣವನ್ನು ಕೊಡಲು ಸಿದ್ಧನಿದ್ದೇನೆ ಎಂದರು. ಆಗ ಯೇಸು, ನನಗಾಗಿ ಪ್ರಾಣವನ್ನು ಕೊಡಲು ಸಿದ್ಧನಿರುವೆಯಾ? ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಕೇಳು. ನೀನು ನನ್ನನ್ನು ಅರಿಯೇ ಎಂದು 3 ಬಾರಿ ತಿರಸ್ಕರಿಸುವ ತನಕ ನಾಳೆ ಮುಂಜಾನೆ ಕೋಳಿ ಹೋಗುವುದಿಲ್ಲ ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಒಬ್ಬನು ಗುರುದ್ರೋಹ ಮಾಡಿದರೆ ಇನ್ನೊಬ್ಬನು ಗುರುವನ್ನು ಅಲ್ಲಗಳೆದು ದ್ರೋಹಗಳೆದ್ದಾನೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪವಿತ್ರ ವಾರದಲ್ಲಿ ಯೇಸು ಜೆರುಸಲೇಮಿಗೆ ಪ್ರವೇಶಿಸಿದ ನಂತರ ನಡೆದ ಘಟನೆಗಳನ್ನು ಒಂದೊಂದಾಗಿ ಹೆಣೆಯುತ್ತಾ ಧರ್ಮಸಭೆ ನಮ್ಮ ಮುಂದಿರಿಸುತ್ತದೆ. ನಿನ್ನೆ ಹುಳಿರಹಿತ ಪಾಸ್ಕ ಹಬ್ಬದ ಮೊದಲ ದಿನ ಅನ್ನುವ ಮೂಲಕ ಶುಭ ಸಂದೇಶ ಪ್ರಾರಂಭವಾಗ್ತದೆ. ಅಂದರೆ ಯಹೂದ್ಯರಿಗೆ ಹುಳಿರಹಿತ ರೊಟ್ಟಿಯ ಹಬ್ಬ, ಪಾಸ್ಕ ಹಬ್ಬ ಅನ್ನುವಂಥದ್ದು ಪ್ರಾಮುಖ್ಯತೆ. ಯಾಕೆ ಹುಳಿರಹಿತ ರೊಟ್ಟಿಯ ಹಬ್ಬ ಅಂತ ಕರೀತಾರೆ? ಯಾಕೆಂದರೆ ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಹುಳಿಯನ್ನು ಇರಿಸುವ ಹಾಗಿಲ್ಲ. ಆದ್ದರಿಂದ ಹಬ್ಬದ ದಿನಕ್ಕೆ ಮುಂಚೆ ಇರುವ ಹುಳಿಯನ್ನೆಲ್ಲ ಬಳಸಿ ಹಬ್ಬದ ದಿನ ಹುಳಿಯಿಲ್ಲದ ರೊಟ್ಟಿಗಳನ್ನು ತಯಾರಿಸಿಕೊಂಡು ಆ ರೊಟ್ಟಿಯ ಊಟವನ್ನು ಮಾಡಿ ಹಬ್ಬವೆಲ್ಲ ಮುಗಿದ ನಂತರ ಮತ್ತೊಂದು ಸಾರಿ ಹೊಸ ಹುಳಿಯನ್ನು ಯಹೂದ್ಯರು ಸಿದ್ಧಪಡಿಸಿಕೊಳ್ಳುತ್ತಾರೆ. ಆ ಹಬ್ಬಕ್ಕೆ ಮಾಡುವ ಸಿದ್ಧತೆ ಈ ಇಡೀ ವಾರದ ಸಿದ್ಧತೆ. ಈ ಇಡೀ ವಾರದಲ್ಲಿ ಹಲವಾರು ವಿಧವಾದಂತಹ ಸಾಂಗ್ಯಗಳಿವೆ. ಒಂದು ದಿನ ರೊಟ್ಟಿಯ ಮೊದಲನೇ ದಿನ ಎಲ್ಲರೂ ಕುಳಿತುಕೊಂಡು ಗೀತೆಗಳನ್ನು ಹಾಡುವ ದಿನ. ಮತ್ತೊಂದು ದಿನ ಹಳೆಯ ಕಾಲದಲ್ಲಿ ದೇವರು ಹೇಗೆ ಇಸ್ರಾಯೇಲರನ್ನು ಈಜಿಪ್ಟಿನಿಂದ ಬಿಡಿಸಿದರು ಅನ್ನುವಂತಹ ರಕ್ಷಣಾ ಕಥೆಯನ್ನು ಕೇಳುವ ದಿನ. ಇನ್ನೊಂದು ದಿನ ಎಲ್ಲರೂ ಒಟ್ಟಾಗಿ ಕುಳಿತುಕೊಂಡು ಒಂದೇ ಪಾತ್ರೆಯಿಂದ ಕುಡಿಯುವ ದಿನ. ನಾಲ್ಕನೆಯ ದಿನ ಅವರು ಬಲಿಯರ್ಪಣೆಗಾಗಿ ಸಿದ್ಧ ಮಾಡಿರುವ ಕುರಿಮರಿಯನ್ನು ಜೆರುಸಲೇಮಿಗೆ ಕೊಂಡೊಯ್ಯುವ ದಿನ.
5ನೇ ದಿನ ಅಲ್ಲಿ ಅದನ್ನು ಬಲಿಯನ್ನಾಗಿ ಅರ್ಪಿಸ್ತಾರೆ, ಅದು ಶುಕ್ರವಾರ. ಅದನ್ನು ಮಾಂಸವನ್ನು ಹಿಂತಿರುಗಿ ಮನೆಗೆ ತಂದು ಶನಿವಾರ ಅವರು ಸಬ್ಬತ್ತನ್ನು ಆಚರಿಸಿ ಅಥವಾ ಪಾಸ್ಕ ಹಬ್ಬವನ್ನು ಆಚರಿಸಿ ಈ ಇಡೀ ವಾರವನ್ನು ಅವರು ಆಚರಿಸ್ತಾರೆ. ಹೀಗಿರುವಾಗ ಈ ಆಚರಣೆಯ 2ನೇ ದಿನ ಒಟ್ಟಾಗಿ ಕುಳಿತುಕೊಂಡು ರಕ್ಷಣಾ ಚರಿತ್ರೆಯನ್ನು ಕೇಳಬೇಕಾಗಿರುವಂಥ ದಿನ ಯೇಸು ಅವರನ್ನು ನೋಡಿ ನಿಮ್ಮಲ್ಲಿ ಒಬ್ಬನೂ ನನಗೆ ದ್ರೋಹ ಮಾಡ್ತಾನೆ ಅಂತ ಹೇಳಿ ಯೇಸು ಹೇಳ್ತಾರೆ. ಆ ವ್ಯಕ್ತಿ ಯೂದ ಯೇಸುವಿನ ಪಕ್ಕದಲ್ಲೇ ಕುಳಿತುಕೊಂಡಿದ್ದರಿಂದ ರೊಟ್ಟಿಯ ತುಂಡನ್ನು ಅದ್ದಿ ಯೇಸು ಯೂದನಿಗೆ ಕೊಡ್ತಾರೆ. ಅದನ್ನು ಅವನು ಸ್ವೀಕರಿಸ್ತಾನೆ. ಸ್ವೀಕರಿಸಿದ್ದೇ ಸೈತಾನನು ಹೊಕ್ಕನು ಅಂತ ಹೇಳಿ ವಾಕ್ಯ ಹೇಳ್ತದೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಆಲಿಸಿದ ಈ ವಾಕ್ಯಗಳಲ್ಲಿ ಒಳಗಿನ ಗೂಢಾರ್ಥಗಳು ಹಲವಾರು ಇವೆ. ಆ ಗೂಢಾರ್ಥಗಳಲ್ಲಿ ಮೊದಲನೆಯದು ಯೋಹಾನನು ಬಳಸುವಂತಹ ವಾಕ್ಯಗಳು. ಯೋಹಾನನು ಯೂದನು ಎದ್ದು ಹೊರಟು ಹೋದನು, ಆಗ ರಾತ್ರಿ ಆಗಿತ್ತು ಅನ್ನುವಂತಹ ಒಂದು ವಿಶೇಷ ವಾಕ್ಯವನ್ನು ಬಳಸ್ತಾನೆ. ನೀವು ಆರಂಭದಲ್ಲಿ ನೋಡಿದರೆ ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ 42ನೇ ವಾಕ್ಯದಿಂದ 2 ಶಿಷ್ಯರು ಸಂಜೆಯ ವೇಳೆಯಲ್ಲಿ ಯೇಸು ಸ್ವಾಮಿಯ ಬಳಿಗೆ ಹೋಗ್ತಾರೆ, ಯೇಸುವಿನ ಜೊತೆ ತಂಗ್ತಾರೆ, ಯೇಸುವಿನ ಜೊತೆ ವಾಸಿಸಿ ಯೋಹಾನನು ಅಲ್ಲಿ ಬಳಸ್ತಾನೆ. ಆ ದಿನ ಅವರು ಯೇಸುವಿನೊಂದಿಗೆ ವಾಸಿಸಿದರು. ಆದರೆ ಅದು ರಾತ್ರಿ. ಇವತ್ತು ಇವರು ಕುಳಿತುಕೊಂಡು ಊಟ ಮಾಡುವಂಥದ್ದು ರಾತ್ರಿ. ಈ ರಾತ್ರಿಯನ್ನು ರಾತ್ರಿ ಅಂತಲೇ ಉಲ್ಲೇಖಿಸ್ತಾರೆ ಯೋಹಾನ. ಆ ರಾತ್ರಿಯನ್ನು ದಿನ ಅಂತ ಉಲ್ಲೇಖಿಸಿ ಈ ರಾತ್ರಿಯನ್ನು ರಾತ್ರಿ ಅಂತ ಹೇಳಿ ಯಾಕೆ ಉಲ್ಲೇಖಿಸಬೇಕು? ಆ ರಾತ್ರಿಯನ್ನು ದಿನ ಅಂತ ಉಲ್ಲೇಖಿಸುವುದಕ್ಕೆ ಕಾರಣ ಅವರು ಜಗಜ್ಯೋತಿಯಾದ ಯೇಸುವಿನ ಜೊತೆ ಇದ್ದರು. ಜಗಜ್ಯೋತಿಯಾದ ಯೇಸುವಿನ ಜೊತೆ ಇರುವಾಗ ಕತ್ತಲೆ ಎಂಬುದಿಲ್ಲ, ಅಂಧಕಾರ ಎಂಬುದಿಲ್ಲ. ಆದ್ದರಿಂದ ಅದು ರಾತ್ರಿಯಾದರೂ ದಿನವೇ. ಆದರೆ ಇಂದು ಯಾವಾಗ ಸೈತಾನನು ಹೊಕ್ಕುತ್ತಾನೆ, ಯಾವಾಗ ಯೂದನಲ್ಲಿ ಯೇಸು ಇಲ್ಲ, ಸೈತಾನ ಮನೆ ಮಾಡ್ತಾನೆ, ಆಗ ಅದು ಬೆಳಗ್ಗೆ ಆದರೂ ಅಂಧಕಾರವೇ, ಕತ್ತಲೆ. ಆದ್ದರಿಂದ ಅದು ರಾತ್ರಿಯಾಗಿತ್ತು ಅಂತ ಹೇಳಿ ಯೋಹಾನನು ಬಳಸ್ತಾನೆ. ಇನ್ನು 2ನೇದಾಗಿ ಎಲ್ಲರೂ ಸ್ವೀಕರಿಸಿದ ರೊಟ್ಟಿಯ ತುಂಡು ಒಂದೇ. ಎಲ್ಲರೂ ಸ್ವೀಕರಿಸಿದ ರೊಟ್ಟಿಯ ತುಂಡು ಒಂದೇ. ಕೆಲವರು ರೊಟ್ಟಿಯ ತುಂಡನ್ನು ಸ್ವೀಕರಿಸಿದಾಗ ಅದರಲ್ಲಿ ಯೇಸುವನ್ನು ಪಡೆದರೆ, ಯೂದನು ರೊಟ್ಟಿಯ ತುಂಡನ್ನು ಸ್ವೀಕರಿಸಿದಾಗ ಸೈತಾನನನ್ನು ಪಡೆಯುತ್ತಾನೆ. ಅಂತೆಯೇ ಈ ಬಲಿ ಅರ್ಪಣೆಯಲ್ಲಿ ನಾವು ಭಾಗವಹಿಸುವಾಗ ನಾವೆಲ್ಲರೂ ಒಂದೇ ಪರಮಪ್ರಸಾದದಲ್ಲಿ ಭಾಗವಹಿಸ್ಬೋದು, ಒಂದೇ ಕ್ರಿಸ್ತರ ಶರೀರವನ್ನು ಸ್ವೀಕರಿಸ್ಬೋದು. ಆದರೆ ನಮ್ಮ ಹೃದಯ ಪ್ರವೃತ್ತಿ ಹೇಗಿದೆಯೋ ಅದರ ಪ್ರಕಾರ ಮಾತ್ರ ನಮಗೆ ಪ್ರತಿಫಲ ಸಿಗ್ತದೆ. ನಮ್ಮಲ್ಲಿ ದುಷ್ಟ ಆಲೋಚನೆಗಳು, ಕೆಟ್ಟದ್ದು ತುಂಬಿದ್ದರೆ ನಮ್ಮಲ್ಲೂ ಕೂಡ ಸೈತಾನನು ಹೊಕ್ಕಬಹುದು ಅನ್ನುವಂಥದ್ದಕ್ಕೆ ಈ ಶುಭ ಸಂದೇಶ ಒಂದು ಸಣ್ಣ ಉದಾಹರಣೆ. ಆದ್ದರಿಂದ ಸಂತ ಪೌಲರು ಕೊರಿಂಥರಿಗೆ ಬರೆದ 1ನೇ ಪತ್ರ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಹೇಳ್ತಾರೆ, ನಿಮ್ಮಲ್ಲಿ ಅನೇಕರು ಪರಮಪ್ರಸಾದವನ್ನು ಅಯೋಗ್ಯವಾಗಿ ಸ್ವೀಕರಿಸಿದ್ದರಿಂದ ಶಾಪಗ್ರಸ್ತರಾಗಿದ್ದೀರಿ, ಮರಣವನ್ನು ಅನುಭವಿಸಿದ್ದೀರಿ ಅಂತ ಹೇಳಿ ಸಂತ ಪೌಲರು ಹೇಳ್ತಾರೆ. ಹಾಗಿರುವಾಗ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪವಿತ್ರ ವಾರ ನಮ್ಮೆಲ್ಲರಿಗೂ ಪರಿಶುದ್ಧ ವಾರವಾಗಲಿ ಮತ್ತು ಈ ಪವಿತ್ರ ವಾರದಲ್ಲಿ ಕ್ರಿಸ್ತರ ಯಾತನೆಯನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಕ್ರಿಸ್ತರು ನಮ್ಮ ಪಾಪಗಳಿಗಾಗಿ ಅವರು ಪ್ರಾಣ ತೆತ್ತರು ಎಂಬುದನ್ನು ಗ್ರಹಿಸಿ ನಾವು ನಮ್ಮ ಪಾಪಗಳನ್ನು ವರ್ಜಿಸುವ ಕಡೆ ಗಮನ ಹರಿಸೋಣ. ಆಮೇಲೆ ಎನ್ನತನು ಎನ್ನ ಮನ ನಿನಗೆ ಅರ್ಪಿಸ ಬಂದಿರುವೆ, ಎನ್ನಯ ಸರ್ವಸ್ವ ಸಕಲವ ನಿನಗೆ ಅರ್ಪಿಸುವೆ ದೇವ ಅರ್ಪಿಸುವೆ, ಎನ್ನಯ ಬಾಳಿನ ಬವಣೆಗಳೆಲ್ಲ ಧೈರ್ಯದಿ ಅರ್ಪಿಸುವೆ, ಎನ್ನ
ಬಂದಿರುವೆ ಎನ್ನಯ ಸರ್ವಸ್ವ ಸಕಲವ ನಿಮಗೆ ಅರ್ಪಿಸುವೆ ದೇವ ಅರ್ಪಿಸುವೆ ಎನ್ನಯ ಆತ್ಮವ ನಿನ್ನಯ ಹಸ್ತಕ್ಕೆ ಒಪ್ಪಿಸ ಬಂದಿರುವೆ ಎನ್ನಯ ಆತ್ಮವ ನಿನ್ನಯ ಹಸ್ತಕ್ಕೆ ಒಪ್ಪಿಸ ಬಂದಿರುವೆ ಸದಯನ ಸುರುಚಿವದನದ ಶೋಭೆ ಸಂಸ್ಕರಿಸು ಎನ್ನ ಸಂಸ್ಕರಿಸು ಎನ್ನತನು ಎನ್ನ ಬಲ ನಿನಗೆ ಅರ್ಪಿಸ ಬಂದಿರುವೆ ಎನ್ನಯ ಸರ್ವಸ್ವ ಸಕಲವ ನಿನಗೆ ಅರ್ಪಿಸುವೆ ದೇವ ಅರ್ಪಿಸುವೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಮಾಡಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಕುಟುಂಬವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ವೀಕ್ಷಿಸಿರಿ. ನಿಮ್ಮ ಈ ಪವಿತ್ರ ಕೊಡುಗೆಗಳಲ್ಲಿ ಪಾಲ್ಗೊಳ್ಳಲು ಭಾಗ್ಯವನ್ನು ಪಡೆದಿರುವವರಿಗೆ ಅವುಗಳ ಸಂಪೂರ್ಣತೆಯಲ್ಲೂ ಪಾಲನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ನಿಮ್ಮ ಹೃನ್ಮನಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರ ರಕ್ಷಣಾ ಯಾತನೆಯ ಹಾಗೂ ಮಹಿಮಾಭರಿತ ಪುನರುತ್ಥಾನದ ದಿನಗಳು ಸಮೀಪಿಸುತ್ತಿವೆ. ಈ ಮೂಲಕ ಪುರಾತನ ಶತ್ರುವಿನ ಅಹಂಕಾರವು ಅಡಗಿಸಲಾಗಿದೆ ಮತ್ತು ಕ್ರಿಸ್ತರಲ್ಲಿ ನಮ್ಮ ರಕ್ಷಣೆಯ ರಹಸ್ಯವು ಆಚರಿಸಲಾಗಿದೆ. ಅದರಿಂದ ಸಕಲ ದೂತ ಸಂತರೊಂದಿಗೆ ಸೇರಿ ನಿಮಗೆ ಕೃತಜ್ಞತೆ ಸಲ್ಲಿಸಿ ಹರ್ಷದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ವ್ಯಾಪಾರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮನ ನಿಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಶಿಲುಬೆ ಹಾಗೂ ಪುನರುತ್ಥಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಲೋಕರಕ್ಷಕರೇ,
ನಮ್ಮನ್ನು ರಕ್ಷಿಸಲಿ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸುತ ಜೋಸೆಫ್ರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಮ್ಮ ಮೆಚ್ಚುಗೆಗೆ ಪಾತ್ರ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರನ್ನು ತಂದೆ ಎಂದು ಕರೆಯುವಂತೆ ಪ್ರಭು ಯೇಸು ಕಲಿಸಿದ್ದಾರೆ. ಭಕ್ತಿಯಿಂದ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಾವು ಶೋಧನೆಗೆ ಬೀಳದ ಹಾಗೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯದಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ
ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿರಿ. ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೇನ್. ಸಂತ ಜೋಸೆಫರಿಗೆ ಪ್ರಾರ್ಥನೆ.
ನಮೋ ವಿಮೋಚಕರ ಪೋಷಕರೇ, ಪೂಜ್ಯ ಕನ್ಯಾಮರಿಯಮ್ಮನವರ ಪತಿಯೇ, ದೇವರು ತಮ್ಮ ಏಕೈಕ ಪುತ್ರರನ್ನು ನಿಮಗೆ ಒಪ್ಪಿಸಿದರೆ ನಿಮ್ಮಲ್ಲೇ ಮರಿಯಮ್ಮನವರು ತಮ್ಮ ನಂಬಿಕೆಯನ್ನು ಇರಿಸಿದ್ದರು. ನಿಮ್ಮೊಂದಿಗೆ ಕ್ರಿಸ್ತರು ಮನುಷ್ಯರಾದರು. ಪೂಜ್ಯ ಜೋಸೇಫರೇ, ನಮಗೂ ಸಹ ನೀವು ತಂದೆಯಾಗಿ ನಮ್ಮ ಜೀವನದ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸಿರಿ. ನಮಗೆ ಕೃಪೆ, ಕರುಣೆ ಹಾಗೂ ಧೈರ್ಯವನ್ನು ಗಳಿಸಿಕೊಡಿ ಮತ್ತು ಎಲ್ಲ ಕೇಡುಗಳಿಂದ ನಮ್ಮನ್ನು ಸಂರಕ್ಷಿಸಿರಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ರಕ್ಷಣಾ ಕೊಡುಗೆಗಳಿಂದ ಪೋಷಿತರಾದ ನಾವು ನಿಮ್ಮ ದಯೆಯನ್ನು ಯಾಚಿಸುತ್ತೇವೆ. ಪ್ರಸ್ತುತ ಕಾಲದಲ್ಲಿ ನೀವು ನಮ್ಮನ್ನು ಪೋಷಿಸಿದ ಇದೇ ಸಂಸ್ಕಾರ ನಿತ್ಯ ಜೀವದಲ್ಲಿ ನಾವು ಪಾಲುಗಾರರಾಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತಲೆಬಾಗಿ. ದೇವರೇ, ನಿಮಗೆ ಅಧೀನರಾದವರನ್ನು ಹಿಂದಿನ ಜೀವನದ ಶಾಪಾಶಗಳಿಂದ ನಿಮ್ಮ ದಯೆಯನ್ನು ಶುದ್ಧಗೊಳಿಸಲಿ ಹಾಗೂ ನವಪವಿತ್ರತೆಗೆ ಅವರನ್ನು ಶಕ್ತಗೊಳಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಪುತ್ರರೊಡಗೂಡಿ ಪರಸೇಮನು ತಾಯಿ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಯಿಂದ ನಮ್ಮನ್ನು ರಕ್ಷಿಸಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್.